ಜೈ ಶ್ರೀ ಗುರುದೇವ್. ಪ್ರಾತಸ್ಮರಣೀಯ ಯುಗಯೋಗಿ ಪರಮಪೂಜ್ಯ ಜಗದ್ಗುರು ಪದ್ಮಭೂಷಣ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮಿಗಳು ಇವರ ಪೂರ್ಣಾನುಗ್ರಹದೊಂದಿಗೆ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮಿಗಳು ಇವರ ಕೃಪಾಶೀರ್ವಾದಗಳೊಂದಿಗೆ ಪಾವನ ಸಾನ್ನಿಧ್ಯ ಪರಮಪೂಜ್ಯ ಶ್ರೀ ಶ್ರೀ ಶಂಭುನಾಥ ಸ್ವಾಮಿಗಳು ಇವರ ಆಶೀರ್ವಾದಗಳೊಂದಿಗೆ 136ನೇ ಹುಣ್ಣಿಮೆ ಕಾರ್ಯಕ್ರಮವನ್ನು ಜನವರಿ 3, 2026 ಶನಿವಾರ ಸಂಜೆ ಹಾಸನದ ನಗರದ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಆವರಣದಲ್ಲಿರುವ ನವನಾಥಯಾಗ ಮಂಟಪದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಮೊದಲಿಗೆ ಕಾಲಭೈರೇಶ್ವರ ಭಜನಾ ಮಂಡಳಿಯ ಸದಸ್ಯರಿಂದ ಭಜನೆ ಕಾರ್ಯಕ್ರಮ ನಡೆಯಿತು. ನಿಮ್ಮ ಚರಣ ಕಮಲವನಂಬಿದೆ ಪುರಂದರಾಗರದೊಳಗೆ ನಿಂತು ನಿರುತ ಸೌಖ್ಯವ ಗಳಿಸಿದೆ. ಪುರಂದರಾಗರದೊಳಗೆ ನಿಂತು ನಿರುತ ಸೌಖ್ಯವ ಗಳಿಸಿದೆ. ಪರಮ ಪುರುಷನು ವಿಪ್ರನಂದದಿ ಸರವನೀತಿಯಾಗಿವ. ಪರಮ ಪುರುಷನು ವಿಪ್ರನಂದದಿ ಸರವನೀತಿಯಾಗಿವ. ಗುರು ಪುರಂದರ ದಾಸರೇ ನಿಮ್ಮ ಚರಣ ಕಮಲವನಂಬಿದೆ. ಶ್ರೀಮತಿ ಭಾಗ್ಯಲಕ್ಷ್ಮಿ ಇವರಿಂದ ಪ್ರಾರ್ಥನೆ ನಡೆಯಿತು. ಭವವೆಂಬ ಸಾಗರದಲ್ಲಿ ತಾಳ್ಮೆ ಗುರು ಚರಣ ಎಂಬ ಪದ ಕಮಲದಲ್ಲಿ ಭವವೆಂಬ ಸಾಗರದಲ್ಲಿ ಗಣ್ಯರು ಮತ್ತು ಸ್ವಾಮೀಜಿಯವರಿಂದ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಿತ್ಯಂ ಸಮಾಧಿಕ ಸಮಯನ ಪುನರ್ಭವಾಯ ನಿತ್ಯಂ ಸಮಾಧಿಕ ಸಮಯ ಜಗದ್ಗುರು ಮಹಾಗುರುವಿಗೆ ಹಾಗೂ ಅಂದ್ರೆ ನೀನು ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಡಾಕ್ಟರ್ ಮಲ್ಲೇಶ್ ಗೌಡ ಇವರು ಯುಗದ ಕವಿ ಕುವೆಂಪು ಸ್ಮರಣೆ ಬಗ್ಗೆ ಉಪನ್ಯಾಸವನ್ನು ನೀಡಿದರು. ನಿನ್ನೊಳಗೆ ಒಬ್ಬ ದೊಡ್ಡ ಶಿಲ್ಪಿ ಇದ್ದಾನೆ. ಆ ಮಹಾಶಿಲ್ಪಿ ಕೆತ್ತಿರ್ತಕ್ಕಂತಹ ರೂಪ ಬಹಳ ದೊಡ್ಡದದು ಅಂಥೇಳಿ ರಾವಣನಿಗೆ ಚಂದ್ರನಕ್ಕೆ ಹೇಳ್ತಾರೆ. ಅದನ್ನು ಕೆತ್ತಿದ್ದು ಕುವೆಂಪು. ರಾವಣನಂಥ ಮಹಾಪಾತ್ರವನ್ನು ಕೆತ್ತಿದ್ದು ಕುವೆಂಪು. ಅಂತಹ ರಾವಣರನ್ನ ಮಹಾಶಿಲ್ಪಿಗಳನ್ನಾಗಿ ಕಳೆದ ಕುವೆಂಪು ಆಶೀರ್ವಚನ ನೀಡಲು ಹಾಸನದ ಜಮೀನಿನ ಪೀಠಾಧ್ಯಕ್ಷರಾದಂತಹ ಶ್ರೀ ಶ್ರೀ ಸಂಗಮೇಶ್ವರ ದೇವರು ಉಪಸ್ಥಿತರಿದ್ದು ವಚನಗಳನ್ನು ಹಾಡಿದರು. ಆ ಮಹಾಚೇತನಕ್ಕೆ ಶರಣ ಸಮರ್ಪಣೆ ಮಾಡ್ತಾ, ಯಾಕಂದರೆ ಪೂರ ನನಗೆ ಹಾಡು ಬರ್ತಾ ಇಲ್ಲ, ಹಾಗಾಗಿ ಓ ಚೇತನ ಅನ್ನುವಂಥದ್ದು ಅವರ ಕವಿಯವರ ಒಂದು ಮಹಾ ಸಾಹಿತ್ಯ. ಹಾಗೆಯೇ ಒಂದು ಬಸವಣ್ಣವರ ಒಂದು ವಚನವನ್ನು ಹೇಳ್ತಾ ಪ್ರಾರಂಭ ಮಾಡ್ತೀನಿ. ವಾಯುಗುಣವನು ಸರ್ಪವು ಬಲ್ಲುದು, ವಾಯುಗುಣವನು ಸರ್ಪವು ಬಲ್ಲುದು, ಮಧುರ ಗುಣವನು ಇರುವೆ ಬಲ್ಲುದು. ತಾವುಗಳು ಕೂಟ ಪ್ರತಿ ತಿಂಗಳು ಮಠದಲ್ಲಿ ನಡೆಯುವ ಹುಣ್ಣಿಮೆ ಕಾರ್ಯಕ್ರಮಕ್ಕೆ ಬಂದು ಹಲವಾರು ವ್ಯಕ್ತಿತ್ವಗಳ ಪರಿಚಯವನ್ನು ಮಾಡಿಕೊಂಡು ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ. ಕಾರ್ಯಕ್ರಮದ ನಂತರ ಬಂದಿದ್ದ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗವೂ ಕೂಡ ಇತ್ತು. ನಮಸ್ಕಾರ ಎಲ್ರಿಗೂ.